ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 3ರ ಫಲಿತಾಂಶ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಕೊಡಿ. ರಿಸಲ್ಟ್ ಡೇಟ್ ಹೇಳಿ ಪ್ಲೀಸ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಪಾಸ್ ಮಾಡ್ತಾರಾ, ಒಂದು ಸಬ್ಜೆಕ್ಟ್ ಇದೆ, 2 ಸಬ್ಜೆಕ್ಟ್ ಇದೆ, ಪಾಸ್ ಮಾಡಿ ಅಂತಲೂ ಕೂಡ ನಮ್ಮನ್ನ ಕೇಳ್ತಾ ಇದ್ದೀರಿ. ನಂತರದಲ್ಲಿ ರಿಸಲ್ಟ್ ಯಾವ ದಿನಗಳಲ್ಲಿ ಬರುತ್ತೆ, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾರೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಇನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಅದರ ಸೌಲಭ್ಯನ ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ನಿಮ್ದು ಪ್ರಶ್ನೆ, ಡೌಟ್, ಮೆಸೇಜ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ರಿಪ್ಲೈಗಳು ಮತ್ತೆ ಕಾಲ್ ಮುಖಾಂತರ ರೆಸ್ಪಾನ್ಸ್ಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತೆ ಅಧಿಕೃತ ನೋಟಿಫಿಕೇಶನ್ಗಳನ್ನ ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. SSLC ವಾರ್ಷಿಕ ಪರೀಕ್ಷೆ 3 ಜುಲೈ ತಿಂಗಳ 5ರಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಪರೀಕ್ಷೆಗಳು ನಡೆದಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳು 1-2 ಎಕ್ಸಾಮ್ ಬರ್ದಿರ, ಕೆಲವರು 3-4, ಕೆಲವರು 6 ಎಕ್ಸಾಮ್ಗಳು ಕೂಡ ಬರ್ದಿರೋರು ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದನ್ನು ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಜುಲೈ 18ನೇ ತಾರೀಕಿನಿಂದ ಮೌಲ್ಯಮಾಪನ ಕಾರ್ಯ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಿದೆಯಲ್ಲ, ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಚೆಕ್ ಅನ್ನೋದನ್ನ ಶುರು ಮಾಡಿದ್ದಾರೆ ಜುಲೈ 18, 2025ರಿಂದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದನ್ನು ಕೊಡೋದಕ್ಕೆ ಆಲ್ಮೋಸ್ಟ್ ಏನಿಲ್ಲ ಕೂಡ 1 ವಾರಗಳ ಕನಿಷ್ಠ ಅವಕಾಶ ಅಂದರೆ ಬೇಕಾಗಿರುತ್ತೆ ಸಮಯ. ಅಂದರೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕಿರುತ್ತೆ, ಮಾರ್ಕ್ಸ್ಗಳೆಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಎಲ್ಲ ಒಂದು ಕೆಲಸ ಆಗೋದಕ್ಕೆ 1 ವಾರ ಬೇಕಿರುತ್ತೆ. ನಂತರದ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರಿಸಲ್ಟ್ ಅಂತಕ್ಕಂಥದ್ದನ್ನು ಪ್ರಕಟ ಮಾಡೋದಾಗಿರುತ್ತೆ. ಯಾವ ದಿನದಲ್ಲಿ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 25ನೇ ತಾರೀಕಿನಿಂದ ಜುಲೈ ತಿಂಗಳ 30ನೇ ತಾರೀಕಿನ ಆಸುಪಾಸಿನಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಇರುತ್ತೆ. ಒಟ್ಟು ಜುಲೈ ತಿಂಗಳ ಕೊನೆಯ ವಾರದಲ್ಲಿ 100% ನಿಮ್ಮ ರಿಸಲ್ಟನ್ನು ಕೊಡೋಕ್ಕೆ ಟ್ರೈ ಅಂತೂ ಮಾಡ್ತಾರೆ ಇಲಾಖೆ ಕಡೆಯಿಂದ. ನೀವು ನಿರೀಕ್ಷೆ ಮಾಡಬಹುದಿರುತ್ತೆ ಜುಲೈ ತಿಂಗಳ ಕೊನೆಯ ವಾರದ ಯಾವ ದಿನದಲ್ಲಾದರೂ ನಿಮ್ಮ ಒಂದು ರಿಸಲ್ಟ್ ಬರಬಹುದು ಅಂತ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದಾಗ ನಾವು ಮಾಹಿತಿನ ಕೊಡ್ತೇವೆ ವಿದ್ಯಾರ್ಥಿಗಳು ಅಧಿಕೃತವಾಗಿ ಯಾವ ದಿನಾಂಕದಂದು ರಿಸಲ್ಟ್ ಬರುತ್ತೆ ಇಲಾಖೆಯವರು ಮಾಹಿತಿನ ಕೊಟ್ಟಾಗ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಪಾಸ್ ಮಾಡ್ತಾರಾ, 1 ಸಬ್ಜೆಕ್ಟ್ ಇದೆ, 2 ಸಬ್ಜೆಕ್ಟ್ ಇದೆ, ಪಾಸ್ ಮಾಡ್ತಾರಾ, ಪಾಸ್ ಮಾಡಿ ಅಂತಾನೂ ಕೂಡ ನಮಗೂ ಕೂಡ ರಿಕ್ವೆಸ್ಟ್ ಅನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದಾಗಿರುತ್ತೆ ಇನ್ಸ್ಟಾಗ್ರಾಮ್ ಕೂಡ. ವಿದ್ಯಾರ್ಥಿಗಳು ನಾನು ವ್ಯಾಲ್ಯೂಯೇಷನ್ಗೆ ಅಂತೂ ಹೋಗಿಲ್ಲ, ಆ ಕಾರಣಕ್ಕೆ ನಾನು ನಿಮ್ಮನ್ನ ಪಾಸ್ ಅಂತೂ ಮಾಡೋಕ್ಕಾಗಲ್ಲ, ಪಾಸ್ ಮಾಡಿ ಅಂತಲೂ ಕೂಡ ಕೇಳ್ತೀರಾ. ನಂತರದಲ್ಲಿ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಕೂಡ ಮಾಡ್ತೀನಿ. ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆ, 1 ಸಬ್ಜೆಕ್ಟ್ ಇದೆ, 2 ಸಬ್ಜೆಕ್ಟ್ ಇದೆ, ಪಾಸ್ ಮಾಡ್ತಾರೆ ಅಂತೆಲ್ಲ. ನಾನು ವ್ಯಾಲ್ಯೂಯೇಷನ್ಗೆ ಹೋದ್ರು ಅಥವಾ ಬೇರೆ ಯಾರು ವ್ಯಾಲ್ಯೂಯೇಷನ್ಗೆ ಹೋಗಿದ್ರು ಕೂಡ ವ್ಯಾಲ್ಯೂಯೇಷನ್ ನಡೆಯುವಂಥದ್ದು ಯಾವ ಥರ ಇರುತ್ತೆ ಅಂದರೆ ಕೀ ಆನ್ಸರ್ನ ಕೊಟ್ಟಿರ್ತಾರೆ ಇವ್ಯಾಲ್ಯೂಯೇಟರ್ಗಳಿಗೆ, ಅವರ ಒಂದು ಕೀ ಆನ್ಸರ್ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳು ಏನೂ ಬರ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ನಿಮ್ಮನ್ನ ಪಾಸ್ ಮಾಡೋಕೆ ಆಗೋದಿಲ್ಲ. ಯಾಕಂದರೆ ಒಂದು ಪೇಪರ್ನ ಒಬ್ಬರು ಮಾತ್ರ ಕರೆಕ್ಷನ್ ಮಾಡಿ ನಿಮ್ಮನ್ನ ಪಾಸ್ ಫೇಲ್ ಅಂತ ಮಾಡೋದಿಲ್ಲ, ಅದನ್ನು ಬೇರೆಯವರು ಕೂಡ ಮತ್ತೆ ಚೆಕ್ ಮಾಡ್ತಾರೆ, ರೀಚೆಕ್ ಎಲ್ಲ ಆಗ್ತಾ ಇರ್ತವೆ. ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಇವ್ರೇನಾರ ಹೆಚ್ಚಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಥವಾ ಪಾಸ್ ಮಾಡಿಬಿಟ್ಟಿದ್ದಾರೆ, ತುಂಬ ಏನೂ ಬರ್ದೇ ಇಲ್ಲ ಅನ್ನೋಂಥ ವಿದ್ಯಾರ್ಥಿಗಳಿದ್ರೆ ಅವರ ಹತ್ರ ಪೇಪರ್ದು ಅವ್ರು ಚೆಕ್ ಮಾಡಿದ ಸಂದರ್ಭದಲ್ಲಿ ಹೇಗೆ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಇಲ್ಲಿ ಸಮಸ್ಯೆ ಆಗೋದಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡೋದಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಪೇಪರನ್ನು ವಿದ್ಯಾರ್ಥಿಗಳು ಬರ್ದಿದ್ದಾರೆ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದಾಗಿರುತ್ತೆ. ಹೋಪ್ ಅಂತ ಇಟ್ಕೊಳ್ಳಿ. ನೀವೇನೂ ಬರ್ದೇ ಇಲ್ಲ, ಅವರೇ ಬರೆದು ಪಾಸ್ ಮಾಡಬೇಕು ಅನ್ನೋ ಥರ ಅಂತೂ ಆಗೋದಿಲ್ಲ, ಅವರಂತೂ ಬರೆದು ಪಾಸ್ ಮಾಡಲ್ಲ. ಮತ್ತೆ ನೀವೇನು ಬರ್ದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಾರ್ಕ್ಸ್ ಅಂತೂ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ವಿದ್ಯಾರ್ಥಿಗಳು ಹತ್ತಿರ ಬರ್ತಾ ಇದ್ದೀರಾ, ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬಂದಿರೋ ಅನ್ನೋ ಸಂದರ್ಭದಲ್ಲಿ ಬೇಕಿದ್ರೆ ಇವ್ಯಾಲ್ಯೂಯೇಟರ್ಗಳು ಟ್ರೈ ಮಾಡ್ಬೋದಾಗಿರುತ್ತೆ. 1-1.5 ಮಾರ್ಕ್ಸ್ 2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋಣ ಅಂದರೆ ಟ್ರೈ ಯಾರು ಮಾಡ್ಬೋದಾಗಿರುತ್ತೆ. ಯಾವುದೋ ಒಂದು ಕ್ವಶನ್ ಅರ್ಧ 1 ಕೊಟ್ಟಿರ್ತಾರೆ, 1.5 ಮಾಡೋ ಥರ, 2.5 ಕೊಟ್ಟಿರ್ತಾರೆ, ಅಲ್ಲಿ 3 ಮಾಡೋ ಥರ ಏನಾದ್ರು ಸಾಧ್ಯತೆ ಇದೆ, ನೀವು ಬರ್ದಿದ್ದೀರ ಅನ್ನೋ ಸಂದರ್ಭದಲ್ಲಿ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟರೆ ಅವರೇ ಬರೆದು ಪಾಸ್ ಮಾಡೋ ಥರ ಅಥವಾ ಏನು ವಿದ್ಯಾರ್ಥಿಗಳು ಏನೂ ಬರ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಲ್ಲ, ಆಗೋದಿಲ್ಲ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ನೀವು ಬರ್ದಿದೆ ಅಂದರೆ ಹೋಪ್ ಇಟ್ಕೋಬೋದಾಗಿರುತ್ತೆ ಪಾಸ್ ಆಗ್ತೀರಾ ಇಲ್ವಾ ಅಂತ ಅಂದ್ಬಿಟ್ಟು. ಅದನ್ನು ಬಿಟ್ಟರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.